ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಖುಷಿಮಾಗೆ ರೆಡಿ ಮಾಡಿದ್ದೀನಿ. ಇವತ್ತು ಸ್ಕೂಲಿಗೆ ಕಳಿಸೋ ಪ್ರೋಗ್ರಾಮ್ ಇಲ್ಲ, ಯಾಕಂದರೆ ಇವತ್ತು ಊರಿಗೆ ಹೊರಟಿದ್ದೀವಿ, ನಾಗಮಂಗಲಕ್ಕೆ ಹೊರಟಿದ್ದೀವಿ. ಸೊ ಆದ್ದರಿಂದ ಬೆಳಗ್ಗೆ ಅವಳಿಗೆ ರೆಡಿ ಮಾಡಿ ನಾವು ಕೂಡ ರೆಡಿ ಆಗಿದ್ದೀವಿ. ಪೂಜೆ ಮಾಡಿದ್ದಾಯಿತು. ಹಾಗೆ ತಿಂಡಿನೂ ಕೂಡ ಮನೆಯಲ್ಲೇ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತು ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ತಿನ್ನೋದು ಬೇಡ ಅಂತ. ಸೊ ಖುಷಿಮಾ ಹಾಗೆ ಸಾಂಗು ಡ್ಯಾನ್ಸು ಅಂತೆಲ್ಲ ಮಾಡ್ತಾಯಿದ್ಲು. ಸೋಮಿನು ತಿಂಡಿ ತಿಂತಾಯಿದ್ರು. ಹಂಗೆ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡೋಣ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬರೀ ಮಗಳು ರೆಡಿ, ಎಗ್ ಕೊಟ್ಟೆ ತಿಂದ್ಲು, ರೆಡಿ ಆಗೋಳು. ಇವಾಗ ಟೈಮ್ ಬಂದು 10:30. ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ನಾವು ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ, ನಾಗಮಂಗ್ಲಕ್ಕೆ ಹೋಗ್ತಾಯಿದ್ದೀವಿ. ಸೊ ಆದ್ದರಿಂದ ಬ್ಲಾಗ್ ಶುರು ಮಾಡೋಣ ಅಂತ ಹೇಳ್ಕೊಂಡು ಮಾಡಿದೆ. 10 ಗಂಟೆ ಅಷ್ಟರಲ್ಲಿ ಬಿಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಪರವಾಗಿಲ್ಲ. ಪೂಜೆ ಎಲ್ಲ ಮಾಡಿ ಹೊರಡೋದೆಲ್ಲ ಲೇಟ್ ಆಗುತ್ತಲ್ಲ, ಸೊ ಆದ್ದರಿಂದ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರ್ತೇನೆ ಅಂತ. ನಾಗಮಂಗ್ಲಕ್ಕಲ್ಲ, ನಮ್ಮೂರಿಗೂ ಹೋಗ್ತಾಯಿದ್ವಿ. ನಮ್ಮ ಅಪ್ಪ ಮನೆಯವರು, ನಮ್ಮ ಸೋದರತ್ತೆ ಮನೆಯವರು ಹೋಗ್ತಾಯಿದ್ವಿ. ಸೊ ಏನಕ್ಕೆ ಹೋಗ್ತಾಯಿದ್ವಿ, ಏನು ಎತ್ತ ಅಂತ ಹಾಗಾಗಿ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಓಕೆ, ಈಗ ಫುಲ್ ಡೇ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರಿನ ಬಿಟ್ಟು ಹೋಗ್ತಾಯಿಲ್ಲ, ಕರ್ಕೊಂಡು ಹೋಗ್ತಾಯಿದ್ವಿ. ಯಾಕೆಂದರೆ ಒಬ್ಬಳೇ ಆಗ್ಬಿಡ್ತಾಳೆ ಬೆಳಗ್ಗೆ ಸಂಜೆವರೆಗೆ, ಆಮೇಲೆ ಮುನಿಸ್ಕೊಬಿಡ್ತಾಳೆ ಸಂಜೆ. ಸೊ ಅದಕ್ಕೋಸ್ಕರ ಇವಾಗ ಅವಳನ್ನ ಕರ್ಕೊಂಡು ಹೋಗ್ತಾ ಇರೋದು. ಬರಲ್ವಂತೆ, ನಾನು ನಾಳೆ ಬಾರೆ ಅಂತಂದರೆ ಅಲ್ಲೇ ರೂಮ್ ಒಳಗಡೆ ಹೋಗಿ ಸೇರ್ಕೊತಾವಳೆ. ಅದಕ್ಕೆ ಎತ್ಕೊಂಡೆ ಇವಾಗ, ಹಾಗೆ ಬ್ಲಾಗು ಶುರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೊರಡೋಣ, ಹೋಗಿ ಬರೋಣ. ಎಲ್ಲಿ ಹೋಗ್ತಾಯಿದ್ದೆ ಮಗಳೇ? ಲಿಫ್ಟ್ ನೋಡಿ, ನಡ್ಕಕ್ಕೆ ಶುರು ಆಗ್ಬಿಡ್ತಾಳೆ ಇವಾಗ ಒಂಥರ ಅವಳಿಗೆ. ಏನಾಯ್ತಮ್ಮ? ಪರಿ ನಿಂಜ ಜವಾಬ್ದಾರಿ, ಪರಿ ನೋಡ್ಕೊಂಡು ಹಿಂದೆ ಕುತ್ಕೋಬೇಕು. ಓಕೆ, ಓಕೆನಾ? ಹಾಂ ಖುಷಿ ಹಂಗಾರೆ ಹಿಂದೆನೇ ಕುತ್ಕೋತೀನಿ ನಾನು. ಖುಷಿ, ನಾನು ಹಿಂದೆನೇ ಕುತ್ಕೊಂಡ್ಬಿಡ್ತೀನಿ. ಹಿಂದೆ ಕುತ್ಕೋತೀನಿ ಬಾ, ಅಲ್ಲೇ ಹಿಂದೆ ಕುತ್ಕೋತೀನಿ. ಗಲೀಜ್ ಚಪ್ಪಲ್ ಬಿಚ್ಚಿದೆ. ಎದ್ರುಕೋತಾವಳ ಇರು. ಖುಷಿ ಅವಳು ಎದ್ರುಕೋತಾ ಇದ್ದಾಳಂತೆ. ನಡುಕ್ತಾವಳ. ಭಯ ಆಗಿದೆ. ರೂಢಿ ಮಾಡಿಸ್ಬೇಕು, ಹಿಂಗೆ ಇರಕ್ಕಾಗಲ್ಲ. ಮಾಡ್ಬೇಕು ಮತ್ತೆ. ಈ ಮಗಳನ್ನ ಎತ್ಕೊಂಡು ಕಾರ್ ಓಡಿಸ್ತಾ ಇದ್ರು, ಈಗ ಇವಳನ್ನ ಎತ್ಕೊಂಡು ಕಾರ್ ಓಡಿಸೋ ತರ ಆಗೋದು. ಕೊಟ್ಟೆ ಮಗಳು ಅವಳು ಎದ್ರುಕೋತಾ ಇದ್ದಾಳೆ. ಒಂದು ನಿಮಿಷ ಎದ್ರುಕೋತಾ ಇದ್ದಾಳೆ. ಎದ್ರುಕೋತಾವಳಂತೆ ಪರಿ. ಇಲ್ಲವಾ ಪರಿ ಹೋಗಿ ಅಕ್ಕ ಹತ್ರ ಇಟ್ಕೊಳ್ಳಿ. ಓಕೆನಾ? ಆನ ಮಗಳೇ, ಆನ ಬಂಗಾರಿ. ಸೊ ಬನ್ನಿ ಫ್ರೆಂಡ್ಸ್ ಹೊರಡೋಣ. ಖುಷಿ ಮುಂದೆ ಹೋಗ್ತಾಳಂತೆ. ಮುಂದೆ ಹೋಗ್ತಾ ಖುಷಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಪರಿ. ಓಕೆ, ಲೆಟ್ಸ್ ಗೋ. ಜೈ ಶ್ರೀರಾಮ್. ನಾರ್ಮಲಾಗಿ ಖುಷಿಮ ಹೊಡ್ತಾ ಮಲ್ಕೊಂಡ್ಬಿಡ್ತಾಳೆ ಅವಳು. ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ದೂರ ಅಷ್ಟೇ, ಇನ್ನೂ ಆಗಲೇ ಮಲ್ಕೊಂಡ್ಬಿಟ್ಲು. ಮತ್ತು ಬೆಳಗ್ಗೆನೂ ಬೇಗ ಎಬ್ಬರಿಸ್ದೆ ನಾನು. ಆದ್ದರಿಂದ ಇನ್ನು ಪರಿನೂ ಅಷ್ಟೇ, ಪರಿಗೆ ಟ್ರಾವೆಲ್ ಜಾಸ್ತಿ ಮಾಡಿಸಿಲ್ವಲ್ಲ, ಒಂಥರ ಮಾಡ್ತಾಳೆ, ಆಕ್ಲೋಸೋ ಥರ ಮಾಡ್ತಾಳೆ. ನಾಲ್ಗೆಲ್ಲ ಹೊರಗಡೆ ತೆಗಿತಾ ಇರ್ತಾಳೆ. ನಾನು ಆದರೂ ನೀರೆಲ್ಲ ಕೊಟ್ಟೆ. ಒಂದು ಸ್ವಲ್ಪ ಫಸ್ಟ್ ಮುಂದೆ ಕೂತಿದ್ದೆ, ಆದರೆ ಅವಳು ನನಗೆ ಕಂಫರ್ಟಬಲ್ ಆಗಲಿಲ್ಲ. ಖುಷಿಮಾನು ಅಷ್ಟೇ, ಅವಳಿಗೂ ಕಂಫರ್ಟಬಲ್ ಅನಿಸ್ಲಿಲ್ಲ ಅಂದ್ಬಿಟ್ಟು ನಾನು ಪರಿನ ಇಟ್ಕೊಂಡು ಹಿಂದೆ ಕೂತ್ಕೋತೀನಿ. ಖುಷಿ ನೀನು ಮುಂದೆ ಕೂತ್ಕೊ ಅಂತ ಹೇಳ್ವಿ. ಮತ್ತು ಊರ ಕಡೆಗೆ ಹೊರಟ್ವಿ. ಬಂದಿದ್ದೇ ಗೊತ್ತಾಗಲಿಲ್ಲ. ಇವಾಗ ರೀಚ್ ಆದ್ವಿ ನಾಗಮಂಗ್ಲಕ್ಕೆ. ಈಗ ಕಾರ್ ಎಲ್ಲೂ ನಿಲ್ಲಿಸಲಿಲ್ಲ. ಒಂದು 2 ಅವರ್ಸಲ್ಲೆಲ್ಲ ಬಂದ್ಬಿಟ್ವಿ. ಹೋಗಿ ಕಾರ್ ನೋಡ್ಕೊಂಬತ್ತಾಯ್ತಾ? ಇರವ ನಡಿಯೋ ಆ ಕಡೆ ಕಾರು ಇರಿ. ಕಾರ್ ಕಡೆ ನಡಿಯೋ, ಆ ಕಡೆ ಕಾರ್ ಹತ್ರ ಹೋಗ್ಬಿಟ್ಟು ಆಮೇಲೆ ಚಕ್ರಕ್ಕೆ ನಡಿ ಒಳಗೆ ಬಾ. ಅವಳನ್ನ ಬಿಡಪ್ಪ. ಹಂಗೆ ಬರ್ತಿದ್ದಂಗೆ ಹಿಡ್ಗಾಯಿ, ತಾತ ಮನೆಗೆ ಬರ್ತಿದ್ದಂಗೆ ಹಿಡ್ಗಾಯಿ ಆಗ್ತವ್ರ ಇಬ್ರು. ಆಟ ಆಡ್ಲಿ ಫ್ರೀಯಾಗಿ ಅನಿಸ್ತೈತಲ್ಲ ಇವಾಗ. ವಾಪಸ್ ಹೊಡೋಯ್ತೈತಲ್ಲ. ಬರೀ ಬಾ ಮಗಳೇ. ಅಲ್ಲಿ ಬಿಡ್ತದೆ. ಇಲ್ಲೇ ಬಿಡಮ್ಮ. ಇರು ಖುಷಿ ಸ್ವಲ್ಪ ನೋಡೋಣ. ಫ್ರೀ ಆಗಿ ಬಿಡು. ಏನಾಯ್ತು ನೋಡ ಬಿಡವ. ಬಿಡು ಮಗಳೇ. ಅಲ್ಲವಾ ಬಿಡಮ್ಮ. ಎಲ್ಲಾಗಿದಾವ? ಏನು ನೋಡ್ತಿ?
ಬರೀ ನೆರಳಿಗೆ ಹಾಕಕ್ಕೆ ಹೋದ್ರು. ನೆರಳಿಗೆ ಹಾಕಕ್ಕೆ ಹೋದ್ರು. ಉಪ್ಪಿಟ್ಟು ಉಪ್ಪಿಟ್ಟು ಬಿಡಿಸೋದ್ರವ ತಿನ್ನವ ಊಟ ಮಾಡಿದ ಅಂತ ಸುಸ್ತಾಗ್ಬಿಡ್ತದ ಮೇಲೆ ಇವಾಗ ಒಣಗಲು ಹೆಂಗಿದ್ಯಾ ನೀನ್ ತಿನ್ನುವ ಮ್ಯಾಚಿಂಗ್ ಅದು ಅದೇ ಕಲರು ಗೋಡೆ. ಇದು ಆರೆಂಜ್ Matching, ಮ್ಯಾಚಿಂಗ್ orange. ಮ್ಯಾಚಿಂಗ್ ಅಮ್ಮ ಡ್ರೆಸ್ ಯಾವ ಕಲರು? ಪಿಂಕ್. ಅಜ್ಜಿ ಅಜ್ಜಿ ಓ ಅಮ್ಮನು ಅದು ಸೇಮ್ ಅಂತೆ. ಖುಷಿನ ನಂದು. ಏ ಖುಷಿ ಅಪ್ಪ ಸೇಮ್. ಯಾವ ಕಲರ್ ಇದು? ಬ್ಲೂ. ಹುಡುಕ್ತವಳೆ ಹೊಸ ಜಾಗ ಅಂತ. ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ಇವತ್ತು ಇಷ್ಟಾರು ಓಡಾಡ್ತಾವಳೆ. ಲಾಸ್ಟ್ ಟೈಮ್ ಬಂದಿದ್ಲಲ್ಲ. ಅದೇ ಕುಕ್ಕರ್ಗೆ ಹಾಕಿದ್ದಾರೆ ಫುಲ್ಲು. ಅದಕ್ಕೇನೆ ವಿಜಿಲ್ ಹಾಕಿರಕ್ಕೆ. ಅಪ್ಪಂಗೆ ಹಂಗೆ ಬೇಕಲ್ರಿ, ಅಲ್ಲಿಗೆ ಸಿಗಬಾರ್ದಲ್ಲ. ಅವ್ರಿಗೆ ತರಕಾರಿ ಇರಬೇಕು ಆದರೆ ಇಲ್ದಂಗಿರ್ಬೇಕು. ಅಲ್ಲ ಹೂಕೋಸು ಇಷ್ಟ ನನಗೆ. ಕ್ಯಾರೆಟ್ ಹೂಕೋಸು. ಹೂಕೋಸು ಪಕೋಡ ಮಾಡಿಸ್ಕೊಳಪ್ಪ. ಬಕ್ಕಡ ಇವಾಗ ಕೆರಿತಾವಳೆ. ಏನು ಮಾಡಕ್ ಬಿಡಲ್ಲ ಬೇಡ ಅಂತ. ಮೇಡಮ್ ಮುಕ್ಕೋಸ್ ತಂದಿದ್ದಲ್ಲ, ಏನಾದ್ರು ಮಾಡಿದ್ರೆ ಇಲ್ವಾ ಅದು? ಮಾಡಿದ್ನಲ್ಲ, ಉಪ್ಪಿಟ್ಟು ಹಾಕಿದ್ನಲ್ಲ ನಿನ್ನೆ. ಖುಷಿ ಬಾ. ಏನು 30 ರೂಪಾಯಿ ಕೆಜಿ. ಇಲ್ಲಿ ಬಾರಪ್ಪ. ಬರೀ ಎಲ್ಲಿ ಅಂತ ಹುಡುಕ್ತಾ ಇದೀವಿ. ಬಕೆಟ್ ಟಬ್ ಒಳಗಡೆ ಹಾಕ್ಬಿಟ್ಟೈತೆ. ಖುಷಿ ಬಿಡು ಬಿಡು. ಬಿಡು ಮಾಡಲಿ ಆಡಿ ಬಿಡವ. ಪರಿ ಇಲ್ಲೇ ಇರ್ಲಿ ಇರು. ಪರಿ ಇರ್ತಾಳೆ. ಪರಿ ಇಲ್ಲೇ, ನಾವು ಕರ್ಕೊಂಡು ಹೋಗಲ್ಲ ಪರಿನ. ತಾತಾಗ್ ಬೇಕಂತೆ ಪರಿ. ನೋಡೋಣ ಅಪ್ಪ. ಖುಷಿ ಆಮೇಲೆ ಬಂದು ಕರ್ಕೊಂಡು ಹೋಗೋಣ ಬಾ ಪರಿನ. ಬಾ ಆಮೇಲೆ ಬಂದು ಕರ್ಕೊಂಡು ಹೋಗೋಣ ಬಾ ಶಾಮಿ. ಸರಿ ಕಣಮ್ಮ, ಕರ್ಕೊಬಾ ಇಲ್ಲಿ. ಅದು ನೋಡಿ ಒಳಗಡೆ ಓಡ್ ಬರ್ತೈತಪ್ಪ. ಬಿಸಿಲು ಬಿಸಿಲು ಕಾಲು ಸುಡ್ತೈತೇನೋ. ಬಿಡುವ. ಸರಿ ಬಾ, ಹತ್ತು ಕಾರತ್ ಬಾ. ಹಾಯ್ ಮಗಳೇ. ಆಮೇಲೆ ಮತ್ತೆ ಬಂದು ಈಸ್ಕೊಳ್ಳೋಣ. ಸರಿಪ್ಪ, ಹೇಳ್ತೀನಿ ಬಿಡಪ್ಪ. ಬಾಯ್ ಪರಿ. ಆಯ್ತು ಬರೋಣ ಬಾ. ಹಲೋ ಬರೋಣ ಬಾ. ಅಲ್ಲಿ ಹೋಗೋಣ, ಇವ್ರ ಮನೆ ಹತ್ರ ಹೋಗೋಣ. ಧನು ರಜ್ಜಿ ಮನೆ ಹತ್ರ ಹೋಗೋಣ. ಇಲ್ಲ ಶಾಮಿ, ಪಿಕಾಕ್ ಎಲ್ಲಿ? ಇಲ್ಲಿ ಪಿಕಾಕು ನೋಡೋಣ. ಅಲ್ಲಿ ಖುಷಿ ಅಲ್ಲಿ ಅಲ್ಲಿ ನೋಡಿ ಪಿಕಾಕು. ಖುಷಿ ಅಮ್ಮ ಮೇಲ್ಗಡೆ ನೋಡ್ದ ಹೋಯ್ತು ನೋಡಿ. ಅಲ್ಲಿ ನೋಡಲಿ ಮೇಲೆ ಹಾರ್ಕೊಂಡು ಹೋಗ್ತಾ ಇದೆ ಪಿಕಾಕು. ಹೋಯ್ತಾ? ಅಯ್ಯೋ ಪಾರಿ. ಬರೋಣ ಅಮ್ಮ, ಕರ್ಕೊಂಡು ಹೋಗೋಣ. ಅಜ್ಜಿ ತಾತ ನೋಡ್ಕೊಂತ ಇರ್ತಾರೆ. ಇವಾಗ ಪರಿನ ಬಿಟ್ಟು ನಾವು ಇದಕ್ಕೆ ನಮ್ಮ ಅತ್ತೆ ಅವ್ರ ಊರಿಗೆ ಹೋಗ್ತಾ ಇದೀವಿ. ಪಾಂಡುಪುರ ಹತ್ರ ನಿಯರು, ಅಂದರೆ ಚಕ್ರಹಳ್ಳಿ ಆದಮೇಲೆ ಬೆಳ್ಳಾಳೆ ಅಂತ ಬರುತ್ತೆ, ಅಲ್ಲಿ ಊರಹಬ್ಬ ಇದೆ. ಓಕೆನಾ? ಸೊ ಅದಕ್ಕೋಸ್ಕರ ಇವಾಗ ನಾನು ಸೋಮವಾರ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಊರಹಬ್ಬ, ಇವತ್ತು ಏನು ಗೊತ್ತಿಲ್ಲ, ಇವತ್ತು ನಾನ್ ವೆಜ್ ಊಟ ಅನಿಸುತ್ತೆ. ಸೊ ಬಾ ಅಂತ ಎಲ್ಲ ಇನ್ವೈಟ್ ಮಾಡಿದ್ರು. ನಮ್ಮ ಶಶಿ ಅಂತ, ಆಮೇಲೆ ನಮ್ಮ ಮಾಮ ಎಲ್ಲರೂ ಇನ್ವೈಟ್ ಮಾಡಿದರು. ಬ್ಲಾಗ್ ಓಪನ್ ಮಾಡಿದ್ದಾಳೆ ನೋಡಿ ಹೊಟ್ಟು. ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಇದು ವಿಂಡೋದು ಲಾಕ್ ಆಗಿದೆ. ಲಾಕ್ ಆಗಿದೆ, ಮೇಲೆ ಹೋಗಿದ್ಯಾ?
ಇಲ್ಲಿ ಒಂಚೂರು ಕೆಳಗೆ ಹೋಗಿದ್ದೆ ನನ್ನ ಮೇಲೆ ತುಂಬ ಗಾಳಿ ಬರ್ತೈತೆ ಓಕೆ ಸೊ ಓಕೆ ಇನ್ನು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸಾಧ್ಯವಾದ್ರೆ ಅಲ್ಲೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ ಅಷ್ಟೇ ಇನ್ನು ಅಲ್ಲಿ ಹೋಗಿ ಮತ್ತೆ ಅಪ್ಪ ಮನೆಗೆ ಬರೋಣ ಪರಿ ಕರ್ಕೊಂಡು ಹೋದ್ರೆ ಅಲ್ಲಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇನ್ನೇನು ಆಂಧವೇ ಹಂಗೆ ಬರ್ತಾ ಅಪ್ಪ ಮನೆಯಲ್ಲಿ ಬಿಟ್ಟು ಇವಾಗ ಅಲ್ಲಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಸರ್ ಏನೊಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಅಷ್ಟೇ ಗೊತ್ತಾಗಲ್ಲ ನಮ್ಗೆ ಹೋಗೋದು ಏನೊಂದು ಅರ್ಧ ಗಂಟೆ ಅಲ್ಲಿ ರೀಚ್ ಆಗ್ಬೋದು ಬನ್ನಿ ಸೋದರತ್ತೆ ಮನೆ ಸೋದರತ್ತೆ ಊರಿಗೆ ನಮ್ಮ ಅಪ್ಪ ಮನೆ ಊರು ಕೂಡ ಹೌದು ಶೆಟ್ಟಳ್ಳಿ ಅಂತ ಇದೆ ಅದು ಹೊರಗಡೆ ಖುಷಿ. ನಾನು ಚಿಕ್ಕ ಹುಡುಗಿಲಿ ನೋಡಿದಾಗ ನಾಗಮಂಗಲ ಟೌನ್ ಹೆಂಗಿತ್ತು ಇವಾಗಂತೂ ಫುಲ್ ಇಂಪ್ರೂವ್ಮೆಂಟ್ ಅಲ್ಲ ಹಾಂ ನೀವು ನೋಡಿದಾಗ ಹೇಗಿತ್ತು ಹಾಂ ಫುಲ್ ಡಿಫ್ರೆಂಟ್ ಅಲ್ಲ ಸರ್ ಟೋಟಲಿ ನಾಗಮಂಗಲ ಬ್ರ್ಯಾಂಡ್ ಅಂತೆ ಅಪ್ಪ ಅದು ಯಾವುದು ಬಟ್ಟೆ ಅಂಗಡಿಗೂ ನಾಗಮಂಗಲ ಬ್ರ್ಯಾಂಡ್ ಅಂತ ಇಟ್ಬಿಟ್ಟವ್ರೆ. ಇನ್ನು ಬೇಸಿಗೆಗಾಲ ಗೊತ್ತಲ್ಲ ಸೆಕೆ ಶುರು ಆಗ್ತಾ ಇದ್ದಂಗೆ ಎಲ್ಲೆಲ್ಲಿ ಜ್ಯೂಸ್ ಅಂಗಡಿಗಳು ಕಾಣಿಸ್ತಾವೆ ಅಲ್ಲೆಲ್ಲ ನಿಲ್ಲಿಸ್ಬೇಕು ಅನಿಸ್ತಾ ಇರುತ್ತೆ ಸೋಮ ಹೇಳ್ತಾಯಿದ್ದೆ ಶುಗರ್ ಕೇನ್ ಕುಡಿಯೋಣ ಅಂತ ಲಾಸ್ಟ್ ಒಂದು ಕಡೆ ಕುಡಿಯೋಣ ಅಂತ ಹೇಳಿದ್ರು ನಾನು ಬೇಡ ಅಂತ ಹೇಳಿದೆ ಮತ್ತೆ ಮುಂದೆ ಒಂದು ಖುಷಿಮ ಕುಡಿತಾಳೆ ಅದಕ್ಕೆ ಕುಡಿತೀನಿ ಅಂದ್ಲು ಸೊ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಸೂಪರ್ ಅಂತ ಅಂದರೆ ಕಬ್ಬಿನ ಹಾಲೆ ಇವಾಗೆಲ್ಲ ನಾರ್ಮಲಾಗಿ ಆ ಜ್ಯೂಸು ಈ ಜ್ಯೂಸು ಅಂತೆಲ್ಲ ಕೊಡ್ತೀವಿ ಅಂದರೆ ಆ್ಯಪಲ್ ಆಗಿಲ್ಲ ಅದಕ್ಕೆಲ್ಲ ಹಾಲು ಶುಗರು ಅಂತೆಲ್ಲ ಹಾಳು ಮಾಡ್ತಾರೆ ಇದು ಶುಗರ್ ಕೇನೇನೆ ಸೋಮೆ ಅವಲ್ಲಿ ಏನಂತಾರೆ ಅಂದರೆ ಅಣ್ಣ ಶುಗರ್ ಇಲ್ಲದೆ ಇರೋ ಶುಗರ್ ಕೇನ್ ಜ್ಯೂಸ್ ಕೊಡು ಅಂತ ಕೇಳ್ತಾರೆ ಸೊ ಇಲ್ಲಿ ಬಂದಾಗಲೆಲ್ಲ ಇದೆ ಕಾಮಿಡಿ ಸೋಮದು ಇವಾಗ ಒಂದು ಜ್ಯೂಸ್ ತಗೊಳ್ತೇನೆ ಒಂದೇ ಸಾಕು ಅಂತ ಹೇಳಿದೆ ಪುದೀನ ಲೆಮನ್ ಎಲ್ಲ ಏನೋ ಹಾಕ್ತಾಯಿದ್ರು ಶುಂಠಿ ಲೆಮನ್ನು ಸೊ ಚೆನ್ನಾಗಿತ್ತು ಒಂದು ಗ್ಲಾಸ್ ತೊಗೊಂಡ್ವಿ ಫಸ್ಟು ಕುಶಿಮ ಅರ್ಧ ಕುಡಿದು ಸೋಮು ಅರ್ಧ ಕುಡಿದ್ರು ಈ ಕುಡಿತೀನಿ ಕಿತ್ತಂದ್ರು ಸ್ವಲ್ಪ ಟೇಸ್ಟ್ ಕುಡಿ ಅಂತ ಇಸ್ಕೊಂಡೆ ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬಿಡ್ತು ಸೊ ಆಮೇಲೆ ಇನ್ನೊಂದು ಜ್ಯೂಸ್ ತೊಗೊಂಡು ಸೋಮು ಅರ್ಧ ನಾನು ಅರ್ಧ ಮತ್ತೆ ಕುಡಿದ್ವಿ. ಥ್ಯಾಂಕ್ ಯು ಪಪ್ಪಿ ಅಪ್ಪಗೆ ಖುಷಿ ಪಪ್ಪಿ ಕೊಡ ಇವಾಗ ನಾವು ಬಂದಿದ್ದು ಬೆಳ್ಳಾಳೆ ಅಂದರೆ ಜಗನಹಳ್ಳಿ ಟು ಪಾಂಡುಪುರ ಹೋಗೋ ರೋಡಲ್ಲಿ ಮೇನ್ ರೋಡಲ್ಲೇ ಬರುತ್ತೆ ಇದು ಬೆಳ್ಳಾಳೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅತ್ತೆ ಸೋದರತ್ತೆ ಮನೆ ಇರೋದು ಸೋದರತ್ತೆ ತೀರೋಗ್ಬಿಟ್ರು ಸೊ ಇವಾಗ ಅವ್ರ ಮಕ್ಳುಗಳೆಲ್ಲ ಸೇರಿಕೊಂಡು ಇವಾಗ ನಮ್ಮ ಮೈಮೂರಲ್ಲಿ ರೀಸೆಂಟಾಗಿ ಗೃಹಪ್ರವೇಶಕ್ಕೆಲ್ಲ ಹೋಗಿದ್ನಲ್ಲ ನಮ್ಮ ಸೋದರತ್ತೆ ಮಗ ಅಂತ ಹೇಳಿ ಸೊ ಮತ್ತು ವಿಡಿಯೋ ಮದುವೆಗೆಲ್ಲ ಒಂದು ಲಂಬು ಫ್ಯಾಮಿಲಿ ಅಂತೆಲ್ಲ ಹಾಕಿದ್ದೆ ನಾನು ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸೊ ಆ ಫ್ಯಾಮಿಲಿ ಇವಾಗ ಹಬ್ಬ ಮಾಡ್ತಾ ಇರೋದು ಅಲ್ಲಿಗೆ ಬಂದಿದ್ದೀವಿ. ಸೊ ಬಂದಿದ ತಕ್ಷಣ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಕೂತ್ಕೊಂಡು ಖುಷಿ ಯಾರವರು ಹಾಂ ಮ್ಯಾಚಿಂಗ್ ಅಮ್ಮ ಮಗ ನಿಮ್ಮಮ್ಮ ನೀನು ಮ್ಯಾಚಿಂಗ ನೀನು ನಿಮ್ಮಮ್ಮ ಊರಲ್ಲಿ ತುಂಬ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಗೂ ಹೋಗ್ತಾರೆ ಮತ್ತು ಎಲ್ಲರ ಮನೆಗೂ ಊಟ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಆ್ಯಂಡ್ ಇವರು ಸುಮಾರು ಜನ ಗೆಸ್ಟ್ಗಳನ್ನೆಲ್ಲ ಕರೆದಿದ್ರು ಫ್ರೆಂಡ್ಸು ಫ್ಯಾಮಿಲಿ ಗೆಸ್ಟ್ ಅವರು ಅಂತೆಲ್ಲ ಕರೆದಿದ್ರು ಬರ್ತಾಯಿದ್ರು ಊಟ ಮಾಡ್ಕೋತಾಯಿದ್ರು ಹೋಗ್ತಾಯಿದ್ರು ಇನ್ನೂ ಸುಮಾರು ಜನ ಊರಿಂದ ಬಂದಿರೋರೆಲ್ಲ ಕೂತ್ಕೊಂಡಿದ್ರು ನಮ್ಮ ಅಣ್ಣಕ್ಕೆ ಅವರು ಕೂಡ ಬಂದಿದ್ದರು ಅಂದರೆ ನಮ್ಮ ಭದ್ರಾವತಿಯಿಂದ ಬಂದಿದ್ದರು ಅವ್ರ ಜೊತೆ ಒಂದಷ್ಟು ಕೂತ್ಕೊಂಡೆ ಆಮೇಲೆ ನನಗೆ ಇನ್ನೂ ಇಬ್ಬರು ಸೋದರತ್ತೆಯರಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಸೊ ಆಮೇಲೆ ಖುಷಿಮ ಬೆಳಗ್ಗೆಯಿಂದ ಏನೂ ಸರಿಯಾಗಿ ತಿಂದಿರಲಿಲ್ಲ ಬಂದೋಳೆ ಖುಷಿಮ ಒಂಚೂರು ಏನು ತಿನ್ಸೋಣ ಅಂದ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಬಂದೆ ಗೀ ರೈಸು ಮತ್ತು ಕಬಾಬ್ ಹಾಕ್ಕೊಂಡು ತಿನ್ಸೋಣ ಅಂತ. ಇನ್ನು ದೇವಸ್ಥಾನ ಬಂದು ನಮ್ಮ ಅತ್ತೆ ಮನೆ ಎದುರುಗಡೆನೇ ಇರೋದು ನನಗೆ ಇದೇ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ ಎಲ್ಲ ಬೇರೆ ಕಡೆ ಇರೋದು ಅಂತ ಅಂದ್ಕೊಂಡಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ನೋಡಿ ಯಾವಾಗೆಲ್ಲ ನಮ್ಮ ಅತ್ತೆ ಮನೆಯೂ ಸೇಮ್ ಈಗ ಎದುರುಗಡೆ ಮನೆ ಇದೆಯಲ್ಲ ಹಿಂಗೆ ಇತ್ತು ಆಮೇಲೆ ಈ ಥರ ದೊಡ್ಡದಾಗಿ ಮನೆ ಕಟ್ಟಿದ್ದು ಆವಾಗಲೂ ಹಂಚಿನ ಮನೆ ಚೆನ್ನಾಗಿತ್ತು ಆದರೆ ಆವಾಗ ಮನೆ ಹೆಂಗಿತ್ತು ಹಾಗೆ ಪ್ರೀತಿ ವಿಶ್ವಾಸನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಹೋಗೋರು ಬರೋರು ಊರಿಂದ ಎಲ್ಲರೂ ನಾವು ಬರೋರು ಎಷ್ಟು ಚೆನ್ನಾಗಿರ್ತಿತ್ತು. ಸೊ ಇವಾಗ ಎಲ್ಲ ದೊಡ್ಡವರಾದ್ವಿ ಮತ್ತು ಎಲ್ಲರೂ ಮದುವೆ ಆಯಿತು ಅವ್ರವ್ರ ಫ್ಯಾಮಿಲಿ ಅಂತ ಕಟ್ಕೊಂಡ್ಬಿಟ್ರು ಮತ್ತು ಹಳೆ ತಲೆಗಳೆಲ್ಲ ಹೋಗ್ಬಿಟ್ವು ಇವಾಗೆಲ್ಲ ಸ್ವಲ್ಪ ಕಮ್ಮಿನೇ ಈ ಕಡೆ ಎಲ್ಲ ಬರೋದು ಹೋಗೋದು ಅಂತ ಅಂದರೆ ಇನ್ನು ನಾನು ಕೂಡ ಖುಷಿಮಾಗೆ
ಊಟ ಮಾಡಿಸ್ತಾ ಇದ್ನಲ್ವಾ, ಆ ತಟ್ಟೆನಲ್ಲಿ ಅವಳು ಹಂಗೆ ಬಿಟ್ಬಿಟ್ಲು ಊಟ. ನಾನು ಅದೇ ತಟ್ಟೆಗೆ ಹೋಗಿ ಒಂದು ಸ್ವಲ್ಪ ಲೈಟಾಗಿ ಮಟನ್ ಹಾಕ್ಸ್ಕೊಂಡು ಕಳ್ಬೊಟ್ಟಿ ಗೊಜ್ಜು ಸಖತ್ತಾಗಿತ್ತು. ನಾನು ತುಂಬ ತಿಂಗಳುಗಳೇ ಹೋಗಿತ್ತು ಕಳ್ಬೊಟ್ಟಿ ಗೊಜ್ಜು ತಿಂದು. ಸೊ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು, ಇಲ್ಲೇ ತುಂಬ ಇಷ್ಟ ಆಗಿ ಸ್ವಲ್ಪ ತಿಂದೆ. ಮತ್ತು ಅದೆಲ್ಲ ನೋಡ್ತಾ ಎಲ್ಲ ಮಾಡಿಟ್ಟಿದ್ರು, ಅದೆಲ್ಲ ನೋಡ್ತಾ ನಂಗೆ ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಲಿಮಿಟಾಗಿ ತಿಂದ್ಬಿಟ್ಟು ಎದ್ದು ಬಂದ್ಬಿಟ್ಟೆ. ನಾನು ಅದೇ ತಟ್ಟೆಯಲ್ಲಿ ತಿಂದಿರೋದ್ರಿಂದ ಒಂಥರ ನಂಗೆ ಅನಿಸ್ತು, ಮೇ ಬಿ ಬೇರೆ ಎಲೆ ಹಾಕಿಸ್ಕೊಂಡು ತಿಂದಿದ್ದಿದ್ರೆ ಆಗ್ತಿತ್ತೇನೋ. ಆಮೇಲೆ ಇನ್ನೊಂದು ನಮ್ಮತ್ತೆ ಬಂದರು, ನಮ್ಮತ್ತೆ ಇದ್ದೀರಿ ಇನ್ನೂ ಇಬ್ಬರು ಮಾತಾಡ್ಕೊಂಡು ಹೊರಟು. ಇವಾಗ ಬಂದು ಇನ್ನು ನಮ್ಮ ಅಣ್ಣ ಮನೆ, ಅಂದರೆ ನಮ್ಮ ಅಣ್ಣ ಬಂದು ಅವನು ಇದೇ ಊರಿನಿಂದನೇ ಮದುವೆ ಮಾಡ್ಕೊಂಡಿರೋದು. ಇದು ಅವನಿಗೆ ಅಜ್ಜಿ ಮನೆ. ಇನ್ನು ಅತ್ತೆ ಮನೆಯಿಂದ ಅವಳು ನಮ್ಮ ಕೃತಿಕಾ ಅವ್ರೂ ಕೂಡ ಇನ್ವೈಟ್ ಮಾಡಿದರು. ಆದ್ದರಿಂದ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಊಟಕ್ಕೆ ಅಂತ. ಅದು ಊಟ ಬೇಡದೇ ಇತ್ತು ನನಗೆ, ಜಸ್ಟ್ ಮಾತಾಡ್ಸ್ಕೊಂಡು ಮುಖ ತೋರಿಸ್ಕೊಂಡು ಹೋಗೋಣ ಅಂತ. ಇವರು ತೋಟದಲ್ಲಿ ಮಾಡಿಬಿಟ್ಟಿದ್ರು. ಸೊ ನನಗದು ತೋಟ ನೋಡಿ ತುಂಬಾ ಖುಷಿ ಆಗೋಯಿತು. ಆಮೇಲೆ ನಮ್ಮ ಅಣ್ಣನ ವೈಫು ಕೃತಿಕಾ ಬಂದು ಎಲ್ಲ ಅವ್ರ ರಿಲೇಟಿವ್ಸು ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತಾಯಿದ್ರು. ಸೊ ನನಗೆ ಆಮೇಲೆ ಊಟ ಮಾಡು ಅಂತ ಹೇಳಿದ್ರು. ನಾನು ಇಲ್ಲಪ್ಪ, ನನಗೆ ಊಟ ಮಾಡೋ ಥರ ಎಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂದರೆ ಸ್ವಲ್ಪ ತಿನ್ನಿ ಅಂತ ಹೇಳಿದ್ರು ನನಗೆ. ಸೊ ನಾನು ಆಮೇಲೆ ಲೈಟಾಗಿ ಏನಂತಂದರೆ ಒಂದಿಷ್ಟು ಎರಡೆರಡು ಪೀಸು ಒಂದೊಂದು ಪೀಸು ಅನ್ನೋ ಹತ್ರ ಹಾಕಿಸ್ಕೊಂಡು ಇನ್ನೇನು ಮಾಡೋದು ಊಟ ಕೂತ್ಕೊಂಡೆ. ಅಂಬ ಇಲ್ಲಿ, ಹಾಂ ಅಲ್ಲಿ ಅಂಬ, ಹಾಂ ಕೊಡು ಮಗನೆ, ಹಾಂ ಅಂಬಾಗ ಜಿಯೇ ಕೊಡು, ಹೋಗು. ಜಿಯೇ ಕೊಡು ಅಂಬಾಗೆ, ಕುಡಿಸು ಜಿಯೇ ಕೊಡು, ಬಾಯಿಗೆ ಹಾಕು ಬಾಯಿಗೆ. ಹಾಂ ಕುತ್ಕೊಂಡು ಕುಡಿಸು, ಕೆಳಗಡೆ ಕುತ್ಕೋ ಕುಡಿಸು, ಕೈಯಲ್ಲಿ ಹಿಡ್ಕೊಂಡು ಕುಡಿಸು, ಕುಡಿಯತ್ತೆ. ಬೇಡ ಕರ್ಕೊಂಡೋಗೋಣ ಅಂಬನ, ಖುಷಿ ಕರ್ಕೊಂಡೋಗೋಣ ಅಂಬಾಗೆ. ಅಂಬ ಕರ್ಕೊಂಡೋಗೋಣ, ನಮ್ಮ ಮನೆಗೆ ಕರ್ಕೊಂಡೋಗೋಣ. ಎರಡನೇ ಬ್ಯಾಟಿಂಗ್ ಆಡ್ತಾರೆ, ನಾನು ಕುಡಿತೀನಿ ಎರಡನೇ ಬ್ಯಾಟಿಂಗು. ಹೇಗಿದೆ ಮೇಡಮ್ ಹೆಂಗಿದೆ, ಏನೇನಿದೆ? ಕಬಾಬು, ಚಾಪ್ಸು, ಡೋಂಟ್ ಡೂ ದಟ್ ಮೇಡ ಖುಷಿಮಾ. ಈ ಥರ ಜಮೀನು ನೋಡಿದಾಗಲೆಲ್ಲ ನಮಗೂ ಒಂದು ಜಮೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ, ಈ ಥರ ನಾವು ಒಂದು ಫಾರ್ಮ್ ಹೌಸ್ ಥರ ಕಟ್ಕೋಬೋದಾಗಿತ್ತು ಅಂತ. ಆದರೆ ನಮ್ಮಪ್ಪ ಅವ್ರಿಗೆ ತಗೊಳ್ಳಿಲ್ಲ. ಮಾಡಿಟ್ಟಿದ್ರೆ ಮೇ ಬಿ ನಾವು ಹಿಂಗೇನೆ ಬಂದು ಮಾಡ್ಕೊಂಡೆಲ್ಲ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಆಸೆ ಆಗ್ತಾಯಿತ್ತು. ಆದರೆ ನಮ್ಮ ಶ್ರಮಪಟ್ಟು ಒಂದು ತಗೋಬೇಕು ಅನ್ನೋ ಆಸೆ ಇದೆ. ಆದರೆ ಇಷ್ಟು ದೂರ ಎಲ್ಲ ಬರೋದಕ್ಕಾಗಲ್ಲ. ನನಗೆ ಭದ್ರಾವತಿನಲ್ಲಿ ತೊಗೋಬೋದು ಅಂತ ಹೇಳ್ತಾನೆ ನಮ್ಮ ಭುವನು. ಆದರೆ ನಾವು 250 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗೋ ಅಷ್ಟೆಲ್ಲ ನಮಗೆ ಆ ಪೇಷನ್ಸ್ ಇಲ್ಲ. ಆದ್ದರಿಂದ ನಾವು ಕೂಡ ಈ ನಿಯರ್ ಇಲ್ಲಿಂದ 1 hour 1.5 hour ಆದರೂ ಸರಿ ನಾವು ಈ ನೆಲಮಂಗಲ, ಸೋಲೂರು, ಕುದ್ರುಕೂಣಗಲ್ ಈ ಸೈಡೆಲ್ಲ ನಾವು ಸರೌಂಡಿಂಗಲ್ಲಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಆದರೆ ಇವತ್ತು ಈ ಭೂಮಿ ತಗೊಳ್ಳೋಕ್ಕೂ ಭಯನೇ ಸ್ವಲ್ಪ. ಎಲ್ಲಾದರೂ ನಾವು ತೊಗೋಬೇಕಂದ್ರೆ ಸೆಲ್ ಮೋಸ ಮಾಡಿಬಿಡ್ತಾರೋ ಅಂತ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಈ ಥರ ಯಾರು ಜಮೀನು ಕೊಡೋರು ಇದ್ದಾರೆ ಅಂತಂದರೆ ನಂಗೆ ಒಂಚೂರು ಕಾಂಟ್ಯಾಕ್ಟ್ ಮಾಡಿ. ಅಲ್ಲ ಓಹೋ ಬಂದಾಗಿಲ್ಲ ಒಂದೊಂದಾ ನಮ್ಗ ಮೊಟ್ಟೆಗಂತೂ ಬರಲೇ ಇಲ್ಲ. ಖಾಲಿ ಆಗಿಲ್ವ ಅಂದ್ರೆ ಒಂದೊಂದ್ ದಿನಕ್ಕೆ ಎಷ್ಟು ಅಂತ ಆಗಾಯ್ತದಕ್ಕ. ತಿನ್ಲಿ ಅಂದ್ಬಿಟ್ಟು ಯಾವ ಮಾರಲ್ಲ ನಾವು. ಹಾಂ ಸೂಪರು. ಕೋಳಿಗಳು ನೋಡಿ, ನಾಟಿ ಕೋಳಿಗಳು ಎಷ್ಟೊಂದವೆ. ಹಾಂ ಅದನ್ನು ತೋರ್ಸೋಕ್ಕಿಂತ ಇಲ್ಲಿ ತೋರಿಸಿ. ಯಾಕೋ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ನಾಟಿ ಈರುಳ್ಳಿ ಎಲ್ಲ ಹ್ಯಾಂಗ್ ಮಾಡಿದ್ದಾರೆ. ನಿಜ ಇದನ್ನು ನೋಡ್ತಾ ಇದ್ರೆ ಖುಷಿ ಆಗ್ತಾಯಿದೆ ನನಗಂತೂ. ಹಾಂ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಇದೆಲ್ಲ ನೋಡ್ತಾ ಇದ್ದೆ. ಅಡಿಕೆ ನಮ್ಮೂರು ನೋಡ್ದಂಗೆ ಆಯ್ತಾಯಿದೆ. ಆಂಟಿ ಎಷ್ಟಿಕ್ತವೆ ಮೊಟ್ಟೆ ದಿನಕ್ಕೆ? ಒಂದು ಹೊತ್ತಿದ್ದ ದಿನ ಒಂದು 6 ಇರ್ತವೆ. ಹಂಗೆ ಒಂದು 6 ಕೋಳಿ ಇಕ್ತವೆ. ಕೂಡಾಕ್ಬಿಟ್ರಿ ಅಂತ. ಹಾಗೆ ಸರಿ ಬಾ ಮಗಳೇ.
ಮೇಕೆ ನೋಡು ಖುಷಿ, ಮೇಕೆ 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 ಮೇ ಹೆಂಗೆ ಹೇಳೋದೇಳು ಖುಷಿ. ತಿನ್ನಿಸ್ತಿದ್ಯಾ? ತಿನ್ನಲ್ಲಪ್ಪ, ಹೊಟ್ಟೆ ತುಂಬಿಟ್ಟೈತಿ ಇವತ್ತು. ಅದಕ್ಕೆ ಕಡಿಯೋಕ್ಕೆ ಅಂತ ತಂದಿದ್ರೆ ಏನು? ಎರಡು ಉಳಿಸ್ಕೊಂಡ್ರು, 4 ಹೋದ್ರು. ಹೌದಾ? ಬಂದರು ಬರೀ ಕುಂಬಿಟ್ಟು 2 ಉಳಿಸ್ಕೊಂಡು. ಒಳ್ಳೇದಾಗ್ಲಿ ಬಿಡಿ ಪಾಪ. ಬಿಡ್ತದಾ ಮಾವಿನಣ್ಣು? ಬಿಡುತ್ತಾ? ಏನಣ್ಣು ಅಂದ್ರೆ ತೋತಾಪುರಿ? ಅಲ್ಲ ಕಣ್ಣ, ಬಾದಾಮಿ ಐವಳೆ. ಸರಿ ಸರಿ, ಓಕೆ ಓಕೆ. ನನಗೆ ಇದೆಲ್ಲ ಫೀಲ್ ಮಾಡ್ತಾರಣ, ನಮ್ಮ ಸೈಡ್ ಥರ ನೋಡ್ದಂಗೆ ಆಗುತ್ತೆ. ಇಲ್ಲಿ ನಿಂತಿದ್ರೆ ನಮ್ಮ ಭದ್ರಾವತಿ ನಮ್ಮ ಸೈಡ್ ಹಿಂಗೇನೆ ಫುಲ್ ಹಿಂಗೆ. ನೀನು ಬಂದೇ ಇಲ್ಲಲ್ಲ ಭದ್ರಾವತಿಗೆ? ಒಂದ್ಸಲ ನೋಡ್ಬೇಕಂತ ಆಸೆ ನಮ್ಗೆ. ಹೋಗೋಣ ನಡಿ. ಇಡೀ ಭದ್ರಾವತಿಯ ಎಲ್ಲ ಸುತ್ತಮುತ್ತ ಒಂದ್ಸರಿ ಮದುವೆಗೆ ಎಷ್ಟು ವರ್ಷ ಆಯ್ತು ಹೇಳು? 14 ವರ್ಷ. 14 ವರ್ಷಕ್ಕೆ ಒಂದಿನ. ಓಕೆ, ಬಾಯ್ 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 ಬಾಯ್. ಅಕ್ಕ ನನ್ನ ಹಾಕ್ಬೇಡಿ, ನನ್ನ ಹಾಕ್ಲಿ ಅಂತಲೇ ಫಸ್ಟ್ ಹೋಗ್ಬಿಡೋಣ. ನೀನು ಹಾಕ್ಬೇಡಿ ಹಾಕ್ಬೇಡಿ ಅನ್ನೋರು ಬರ್ಲಿ ಅಂತಾನೆ ಜಾಸ್ತಿ ಹೇಳ್ತಾರೆ ಅಂತಾನ. ಕುಡ್ದೆ ಗ್ಲಾಸ್ ಎತ್ತ. ಇವ್ರು ಹೊಡಕ್ ಕಾಣಲ್ಲ ಅಂತ. ಸರಿ, ಬಾಯ್ ಬಾಯ್ ಬಾಯ್. ಎಷ್ಟೊತ್ತಿಗೆ ಬರ್ತೀರಮ್ಮ, ಎಷ್ಟೊತ್ತಿಗೆ ಬರ್ತೀರಮ್ಮ ಅಂತ ಅಪ್ಪ ಫೋನ್ ಮಾಡಿ ಫೋನ್ ಮಾಡ್ತಿದ್ದೆ. ಏನ್ ತರಕಾರಿ ಹಾಕಿದ್ದೀರಾ ನೀವು? ಹೋಗೋಣ. ಹೂವು ಹಾಕೋರು ಚೆನ್ನಾಗೈತೆ. ಅಲ್ಲ, ನೀವೇನ್ ಮಾಡ್ತಿದ್ದೀರಿ ತರಕಾರಿ? ಹೋಗೋಣ. ಹಾ, ಪೆಟ್ರೋಲ್ ಎಲ್ಲ ಒಂದೇ ಸಲ ಎಲ್ಲ ಖಾಲಿ ಮಾಡ್ಕೊಂಡು. ಹೌದಾ? ಟೊಮೊಟೊ ಹಾಕಿದ್ರು. ಟೊಮೊಟೊ ಖಾಲಿನ ಕಡಿಮೆ ಆಗ್ಬಿಡ್ತಲ್ಲ ಹೆಸರು ರೇಟು. ನಾನ್ ಬರ್ತಾ ಬರ್ತಾ ನೋಡ್ದೆ, ಎಷ್ಟೋ ಗಿಡದಲ್ಲಿ ಕಿತ್ತೆ ಇಲ್ಲ ಕಣ. ಇನ್ನೇನ್ ಕೂಲಿನೇ ಅದ್ರಿಗಿನ ಜಾಸ್ತಿ ಆಗೋಯ್ತದಲ್ಲ. ಅದಕ್ಕೆ ರೈತ ಹಾಳಾಗೋಯ್ತು. ಬೇಜಾರ್. ಚೆನ್ನಾಗಿದೆ ಈ ಏರಿಯಾ, ಚೆನ್ನಾಗಿದೆ. ಇಲ್ಲೆಲ್ಲ ಇದು ಮಾಮೂಲಿ ಅನ್ಸುತ್ತೆ ನಮ್ಗೆ. ಶಶಿಯರ್ದು ಸೇಮ್ ಅದೇ ಫೀಲ್ ಆಗುತ್ತೆ ನಮ್ಗೆ. ಭದ್ರಾವತಿ ಫೀಲ್ ಆಯ್ತು, ಚೆನ್ನಾಯ್ತು. ಅಂದ್ರೆ ಕಬ್ಬೆ ಮೇಯ್ನು ಅವಾಗೆಲ್ಲ ಅಲ್ಲೇನ ಇದ್ದಿದ್ದು. ಈಗಲೂ 6 ಫ್ಯಾಕ್ಟರಿ ಇರೋದು. ಅಲ್ಲ, ನೀವ್ ಹಾಕ್ತೀರಾ ಜಾಸ್ತಿ? ನಮ್ದು 2.5 ಎಕರೆ ಅದಲ್ಲ ಈಗಲೂ. ಹೌದಾ? ಅಲ್ಲ ಕಬ್ಬು ಹಾಕಲ್ಲ ಅಲ್ವಾ? ಆದ್ರೆ ಕಬ್ಬೆ ಹಾಕಿರೋದು ನಾವು. ಇಡಿಲ್ಲ ನಾವು ಬೆಲ್ಲನ ತೆಗಿತೀವಿ ನಾವು. ಓಕೆ ಓಕೆ. ಆಲೆ ಮನೆ ಇತ್ತು. ಸೊ ಆಲೆ ಮನೆ ಇತ್ತಲ್ಲ, ಇವಾಗಿಲ್ಲ ಅಲ್ಲ? ಈಗಿಲ್ಲ. ಆಲೆ ಮನೆ ಎಲ್ಲ ಫಾರಂ ಮಾಡ್ಬಿಟ್ಟ. ಒಳ್ಳೆ ಊಟ ಇವತ್ತಂತೂ. ಊರೇ ಏನ್ ನೈಟ್ವರೆಗೂ ಬರ್ತಾನೆ ಇರ್ತಾರೆ ಅನ್ಸುತ್ತಲ್ಲ ಊಟಕ್ಕೆ. ನೈಟು ಯಾರೋ ಕನಕಾಂಬ್ರ ಗಿಡ ಅಷ್ಟೇ ಅಣ್ಣ. ಕನಕಾಂಬ್ರ ಗಿಡ ಎಷ್ಟು ದಿನ ಇರುತ್ತೆ ಲೈಫ್? ಅದು ಒಂದು 5 ವರ್ಷನೇ ಬೆಳಿತೀವಿ. 5 ವರ್ಷ ಇಟ್ಕೋಬೋದಾ? ನಾವು ಹೆಂಗ್ ಬೆಳಿತೀವಿ ಅಂದ್ರೆ ಅದನ್ನ ಕಟಾವ್ ಮಾಡ್ತಾ ಇರ್ಬೇಕು, ಹಿಂಗೆ ಕಟ್ ಮಾಡ್ತಾ ಇರ್ಬೇಕಾ? ಕಡ್ಡಿ ಎಲ್ಲ ಕಡ್ಡಿ ಇದಾವೆ, ತೆನೆ ಊತಿರೋದಕ್ಕೆ ತೆನೆ ಮುರ್ದಾಕ್ಬಿಡ್ಬೇಕು, ಚಿಗುರ್ಕೋತದೆ. ಬೇರೆ ಬರ್ತದೆ. ಅಲ್ಲಿ ಎಷ್ಟು ಚೆನ್ನಾಗಿ ಹಾಕೋರೆ ಇದು ಕನಕಾಂಬ್ರ. ರೇಟ್ ಇದೆ ಅಲ್ಲಿ ನನ್ನ ಕನಕಾಂಬ್ರಕ್ಕೆ? ಯಾವಾಗ್ಲೂ ರೇಟ್, ಎನಿ ಟೈಮ್ ರೇಟ್ ಅದು. 100 ರೂಪಾಯಿ. ಸರಿ ಕಣ, ಬಂದಿವಾ? ಬರ್ತೀನಿ ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತೀನಿ. ಸರಿ. ಜನ ಜಾಗನೇ ಬಿಡ್ತಾ ಇಲ್ಲ ಗುರು. ಹಂಗೆ ಅದು ನಮ್ಮ ಮಾಮವ್ರ ಮನೆ. ಆಮೇಲೆ ಹತ್ರದಿಂದ ತೋರಿಸ್ಲೇ ಇಲ್ಲ. ಎಲ್ಲರೂ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಇದಾರೆ, ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಊರಿನ ಮೇಲೆ ಕೂತವನೆ. ಫುಲ್ ಊರು ನೋಡಿ ಫ್ರೆಂಡ್ಸ್. ಜಾತ್ರೆ ಇಡೀ ಊರಲ್ಲೆಲ್ಲ ಜಾತ್ರೆನೇ. ಬಸ್ಗಳಿಗೆ ಬರೋಕ್ಕೂ ಜಾಗ ಇಲ್ಲ ನೋಡಿ. ನಾವು ಹಿಂಗೆ ಹೋಗ್ಬೇಕು. ನಮ್ಮ ಸೋದರತ್ತೆ ಮನೆ ಅದು. ನಮ್ಮ ಮಾವ ಅಂದರೆ ನಮ್ಮ ಸೋದರತ್ತೆ ಮನೆ, ನಮ್ಮ ಅಕ್ಕನ ಮನೆ. ಐಸ್ ಕ್ರೀಮ್ ಎಲ್ಲ ಬೇಡ, ಸುಮ್ಮನೆ ಇರು. ನೋಡಿ ಎಷ್ಟು ಜನ. ನನ್ನ ಮಗಳು ಮಲ್ಕೊಂಡೇ ಬಿಟ್ಲು ಇಲ್ಲಿ. ಚೆನ್ನಾಗಿ ಕುಣಿದ್ಲು ಫ್ರೆಂಡ್ಸ್. ಅಬ್ಬಾ, ನಮ್ಮ ರಾಖಿ ಮಗನ ಜೊತೆ, ನಮ್ಮ ರಾಖಿ ಮಗ ಮತ್ತು ಇವಳು ಫುಲ್ ಕಾಂಪಿಟೇಷನಲ್ಲಿ ಕುಣಿದ್ರು ಚೆನ್ನಾಗಿ. ಸ್ವಿಂಗು ಅಂತ ಆಟ ಮಾಡಿಕೊಂಡು. ಸೊ ನಮ್ಮಪ್ಪ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಎಲ್ಲಿದೆಯಾ ಕಂದ, ಯಾಕೆ ಇನ್ನೂ ಬಂದಿಲ್ಲ ಅಂತ. ನಾವ ಬರ್ತಾ ಇದ್ದೀನಪ್ಪ ಇರಪ್ಪ ಅಂದೆ. ನಾಗಮಂಗ್ಲ ಆಲ್ಮೋಸ್ಟ್ ಬಂದ್ವಿ. ನಾಗಮಂಗ್ಲ ಇವಾಗ ಟೈಮ್ ಬಂದಿಷ್ಟು ಸೊ 5:20 ಆಯಿತು. ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡೋಕ್ಕೆ ಹೇಳ್ಬೇಕಾಗಿತ್ತು. ಕಾಫಿ ಕುಡಿಬೇಕು ಒಂದು ಸ್ವಲ್ಪ ಸ್ಟ್ರಾಂಗಾಗಿ. ನನ್ನ ಪುಣ್ಯ ಏನಂದರೆ ಗಂಟ್ಲು ವಾಯ್ಸ್ ಬರ್ತಾ ಇಲ್ಲ ಅನ್ನೋದು ಒಂದು ಬಿಟ್ಟರೆ, ಆದರೆ ಇದು ಏನು ತಲೆನೋವು ಬಂದಿಲ್ಲ. ಸದ್ಯ ಅದೇ ಮೇಯ್ನು, ಅದು ಬರಬಾರ್ದು. ಬೇಕಾದ್ರೆ ಇದು ವಾಯ್ಸ್ ಬರಲಿಲ್ಲ ಅಂದರೆ ಜಾಸ್ತಿ ಪರವಾಗಿಲ್ಲ, ನಂಗೆ ತಲೆನೋವು ಬರಬಾರ್ದು. ಯಾಕಂದರೆ ಎಲ್ಲರ ಹತ್ರ ನಗ್ನಗ್ತಾ ಮಾತಾಡಬೇಕು ಅಂತಂದರೆ ಇದು ಸರಿ ಇರಬೇಕು ಮೇಯ್ನು. ಅದಕ್ಕೋಸ್ಕರ ಓಕೆ ಬಂದ್ವಿ. ಇನ್ನೇನು ಅದು ನಾಗಮಂಗ್ಲ, ಇದು ಟಿ ವಿ ಕ್ರಾಸ್. ಇನ್ನು 5 ನಿಮಿಷ ಒಂದು 2-3 ನಿಮಿಷದಲ್ಲಿ ಮನೇಲಿ ಇರ್ತೀವಿ. ಅವ್ರ
ಅವರೆಕಾಯಿ ಎಲ್ಲ ಗುಡ್ಡೆ ಹಾಕೊಂಡವ್ರೆ. ಎಷ್ಟು ತಗೊಳ್ಳೋಣ ಅಂತಾರೆ ನಮ್ಮ ಸೋಮು ಕಾರೇನೇ ಸಲ ಬಾರೆ ಟೈಮ್ ಆಗೈತೆ ಆಗಲೇ ಹೊತ್ತಂತೆ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಅದು ಸ್ವಲ್ಪ ಚೊಟ್ಟಿರ ಇದೆ ಕಾಯಿ. ಅಲ್ಲಿ ಚೆನ್ನಾಗಿತ್ತು, ಆದರೆ ಅಷ್ಟರಲ್ಲಿ ಬೇರೆ ಯಾವುದೋ ಕಾಲ್ ಬಂದಿತ್ತು, ಮಾತಾಡ್ತಾ ಇದ್ದೆ. ಸೊ ಅದರಲ್ಲಿ ಇನ್ನು ನನ್ನ ಸೋಮಿಲ್ ಅವರೆಕಾಯಿ ಇದೆ ತಗೊಳ್ಳೋಣ ಅನ್ನಷ್ಟರಲ್ಲಿ ಸುರೋಗಿರ್ತಾರೆ. ಇಲ್ಲೆಲ್ಲ ಯಾಕೆ ತಗೋಬೇಕು ಅವರೆಕಾಯಿ ಯಾವುದೇ ತರಕಾರಿಗಳು ಅಂತಂದರೆ ಎಲ್ಲ ಫ್ರೆಶ್ಶಾಗಿ ಅಲ್ಲೇ ಕೀಳ್ತಾ ಇರ್ತಾರೆ. ಅವರೆಕಾಯಿ ಅವರೆಕಾಯಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಅಲ್ಲಿ ನನಗೆ ಹೋಗ್ಬೇಕಾದ್ರೆ ಅನ್ಕೊಂಡೆ ತರಕಾರಿ, ಹೂವು, ಟೊಮೊಟೊ ಎಲ್ಲ ಕೀಳ್ತಾ ಇದ್ರು. ಬರ್ತಾ ತಗೊಬರೋಣ ಅಂತ ಅನ್ಕೊಂಡು ಬಂದೆ. ಆದರೆ ಮುಂದಕ್ಕೆ ಬಂದೇ ಬಿಟ್ವಿ, ಫಾಸ್ಟಾಗಿ ಗೊತ್ತೇ ಆಗಲಿಲ್ಲ ಬಂದಿದ್ದು. ಸೊ ರೀಚ್ ಆದ್ವಿ. ಇನ್ನೇ ನಮ್ಮಮ್ಮ ಮನೆ, ನಮ್ಮ ಅಪ್ಪ ಮನೆ ನೋಡಿ, ನಾಗಮಂಗಲ. ರೋಡ್ ಚೆನ್ನಾಗಿರೋದಕ್ಕೆ ಸೊ ಹೋಗಿದ್ದು ಗೊತ್ತಾಗ್ಲಿಲ್ಲ. ಆ್ಯಕ್ಚುಲಿ ಬೆಂಗಳೂರಿಂದ ನಾನು ಬೆಳಗ್ಗೆ ಬಂದಿದ್ದು ಗೊತ್ತಾಗ್ಲಿಲ್ಲ. ಆಮೇಲೆ ಇವಾಗ ಹೋಗಿದ್ದು ಗೊತ್ತಾಗ್ಲಿಲ್ಲ, ಬಂದಿದ್ದು ಗೊತ್ತಾಗ್ಲಿಲ್ಲ. ಇನ್ನು ಬೆಂಗಳೂರಿಗೆ ಹೋಗೋದು ಹಂಗೆ ಅನಿಸ್ಬಿಟ್ರೆ ಸೂಪರ್ ಆಗಿರುತ್ತೆ. ರೀಚ್ ಆದ್ವಿ ಮನೆ. ಏನೋ ಮಾಡ್ತಾರೆ ನಮ್ಮಪ್ಪ. ಸೋಮಕಾರ್ ಒಳಗಡೆನೇ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ನೆರಳಿದೆ ಅಲ್ಲ ಇವಾಗ. ಸೊ ನೆರಳಿರೋ ಕಡೆನೇ ನಿಲ್ಲಿಸ್ಬೇಕು, ಪಾರ್ಕಿಂಗ್ ಮಾಡಬೇಕು. ನಮ್ಮ ಸುಮ ಅಲ್ಲೇ ಮಲ್ಕೊಂಡವಳೆ. ನಮ್ಮ ಪರಿ ರಿಯಾಕ್ಷನ್ ನೋಡೋಣ, ಕೂಗ್ತೀನಿ ಪರಿ ಅಂತ. ಪರಿ ಎಲ್ಲಿ ನನ್ನ ಮಗಳು? ಎಲ್ಲಿ ಹೋಯ್ತು ನನ್ನ ಮಗಳು? ಎಲ್ಲಿ ನನ್ನ ಮಗಳು? ಎಲ್ಲಿ? ಹೊಡಿಬಾ ಹೊಡಿಬಾ. ಕೂತೈತೆ ಹಂಗೆ ಎದ್ರುಕೊಂಡು ಕೂತಿರೋದು. ಎಲ್ಲಿ ನನ್ನ ಮಗಳು? ಹೊಡಿಬಾರೆ ಹೊಡಿಬಾರೆ ಕಂದ ನನ್ನ ಮನೆ. ಏನೇ ತಿಂದೆ ಶಾಮಿ ನೀನು? ತಿಂದ್ರೆ ಕರ್ಕೊಂಡು ಹೋಯ್ತು ಹೋಗೋದಂದ್ರೆ ಕುತ್ಕೊಂಡು ನಿಮ್ಮ ಅಪ್ಪ ನಾನು ಕೂತ ನಾನು ಕೂತಿದ್ದೀನಿ. 2-3 ಸರಿ ಗಬ ಮೊಟ್ಟೆ ತಿಂತಾಳ ಆರಾಮಾಗಿ, ಮೊಟ್ಟೆದೇನಿಲ್ಲ. ಬಾ ಮಗಳೇ, ಇಲ್ಲಿ ಬಾರೆ ಮಗಳೇ, ಓಡಿ ಬಾ ಮಗಳೇ, ಇಲ್ಲಿ ಬಾ ಮಗಳೇ, ಇಲ್ಲಿ ಖುಷಿ ಖುಷಿ ನೋಡಿ ಬಾ. ಮಲ್ಕೊಂಡವಳೆ ಅದಕ್ಕೆ. ಬಾರೆ ನಮ್ಮನೆ. ಯಾಕೆ ಮುನಿಸ್ಕೊಂಡಿದ್ಯಾ? ಹಿಂಗೆ ಕಡಪ್ಪ, ಹಿಂಗೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಮುನಿಸ್ಕೊಂಡೋಗಿ ಕುತ್ಕೊಳ್ಳೋದು, ಬರಲ್ಲ ಹತ್ರ. ಏರಿಯಲ್ಗೆ ಎಷ್ಟು ಅಡಿಕ್ಟ್ ಆಗೋರು ನಮ್ಮಪ್ಪ ಅಂದರೆ, ಶಾಪ ಹಾಕೋದ್ರಲ್ಲಿ ನಮ್ಮಪ್ಪ ನಂಬರ್ 1. ನೋಡಪ್ಪ ಹಿಂಗೆ ಅಂತ. ಅಪ್ಪ ಎಲ್ಲರೂ ಸಿಗ್ತಾರಲ್ಲಪ್ಪ ಈ ಥರ ಫಂಕ್ಷನ್ಗಳಲ್ಲಿ. ಪ್ರತಿಯೊಬ್ಬ ಎಲ್ಲ ರಿಲೇಟಿವ್ಸ್ ಬಂದಿರ್ತಾರೆ. ಒಬ್ರನ್ನ ಮಾತಾಡಿ ಸಿಂಗ್ ತಿರ್ಗಿಸೋಕ್ಕೆ ಇನ್ನೊಂದಿಬ್ರು ಕಾಣಿಸ್ತಾರೆ. ಇನ್ನೊಂದಿಬ್ರು ಮಾತಾಡಿ ಸಿಂಗ್ ತಿರ್ಗೋಷ್ಟಕ್ಕೆ ಇನ್ನೊಂದಿಬ್ರು ಸಿಗ್ತಾರೆ. ಅದಕ್ಕೆ ಬಾ ಮಗಳ ಇಲ್ಲಿ ನೋಡ್ತಾವಳೆ. ಇವಾಗ ನೋಡಿ ನನ್ನ ಹತ್ರ ಬರ್ಲಿಲ್ಲ, ಅಲ್ಲಿ ನೋಡ್ಬಿಟ್ಟು ನಾನು ಸೋಮಣ್ಣ ಬರೋ ಅವಳು ಕೂತಾವಳು ನೋಡೋ ಅಂತ ನಾನಂದ್ರೆ ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ತಿರ್ಗಾ ಇದಕ್ಕೆ ಬಂದ. ಪರಿ ಖುಷಿ ಇಲ್ಲಿ ನೋಡಿಲಿ. ಖುಷಿ ಅಮ್ಮ ನೀನು ಬೇಡ ಪರಿ, ನನ್ನ ಮಗಳು ಬೇಕು, ಹೋಗು. ನಂಗೆ ಖುಷಿ ಮಗಳು ಬೇಕು. ಇವಳನ್ನು ಮುತ್ತು ಮಾಡಿದ್ರೆ ಅದು ಜಲಸ್ ಆಗುತ್ತೆ, ಅವಳನ್ನು ಮುತ್ತು ಮಾಡಿದ್ರೆ ಇದಾಯ್ತದೆ, ಅಳ್ತದೆ. ನಮ್ಮನೇಲಿ ಹಂಗೆ. ಏನೋ ಇವತ್ತು ಅಪ್ಪ ಅಮ್ಮನೂ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅಮ್ಮಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಇವತ್ತು ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆದ್ದರಿಂದ ಕಾಫಿ ಮಾಡಿಬಿಡೋಣ. ಎಲ್ರಿಗೂ ಹಾಲು ಮಿಕ್ಕಿತ್ತು, ಒಂದು ಅರ್ಧ ಪ್ಯಾಕೆಟು. ಎಲ್ರಿಗೂ ಕಾಫಿ ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವಲ್ಲಿ ಊಟ ಮಾಡಿದಷ್ಟೇ ಕಾಫಿ ಯಾರು ಕುಡಿಲಿಲ್ಲ, ಸೋಂಬೇಕು ಅಂತಿದ್ರು. ಸೊ ಆದ್ದರಿಂದ ಇವಾಗ ಒಂದು ಸ್ಟ್ರಾಂಗ್ ಕಾಫಿನ ಮಾಡ್ತಾಯಿದ್ದೀನಿ. ಕೊಡಲ್ಲ. ಇರೋದು 3-4 ಜನ. ಇಷ್ಟು ಗ್ಲಾಸ್ ಬಂದಾವಿದ್ರೆ ಸೋಮಣ್ಣಂಗೆ ಒಂಚೂರು ಕೊಡಮ್ಮ ಅಂತಂದರೆ ಏನೋ ನಿಮ್ಮ ಮಗಂಗೆ ಕೊಡದಲ್ಲೇ ಕುಡಿದು ಬಿಡ್ತೀವಿ. ಹಾಂ ರೀ ಬನ್ನಿರಿ, ನುಗ್ಗೆ ಸೊಪ್ಪು ಕೀಳೋ ಕಾರ್ಯಕ್ರಮ. ಖುಷಿ ನುಗ್ಗೆ ಸೊಪ್ಪು ಕೀಳ್ತಾರಂತೆ. 6 ಗಂಟೆ ಮೇಲೆ ನಮ್ಮಪ್ಪ ಕೀಳಲ್ವಂತೆ. ಬಂತಪ್ಪ? ಬಂದ್ರಾ? ಓಕೆ ಅಪ್ಪ. ಏನಿಲ್ಲ, ತಾತ ನುಗ್ಗೆ ಸೊಪ್ಪು ಕೀಳುತ್ತಂತೆ. ನೋಡಿ ನಿನ್ನ ತಾತಾಗದು ಎಷ್ಟು ಸರಿ ಕೇಳಿದ್ದೀನೋ 6 ತಿಂಗಳಲ್ಲಿ. ನೀ ತಾತ ಏನು ನೀನು ಕರೆದಿಲ್ಲಮ್ಮ, ಬಂದೆ ತಾತ ಅನ್ನಕ್ಕೆ. ಒಂದೊಂದು ಹೇಳ್ಕೊಬೇಕಂತೆ.
ಎಲ್ಲಿ ಬಿಟ್ರಿ ಕಾರಲ್ಲಿ ಇರಬೇಕು. ಬರೀ ಸೊಪ್ಪತ್ತೆ ಅದು, ಕಾಯಿ ಬಿಡಲ್ಲ. ಅದಕ್ಕೇನೆ ಅಪ್ಪ ರೊಂಬೆನೆ ಅದು ಮುರ್ಕೊಂಬಿಡು ಅಂತ ಹೇಳ್ತಾ ಇರೋದು. ನನ್ನ ಮಗಳು ಅಮ್ಮನ ಚಪ್ಪಲ್ ಹಾಕೊಂಡೋಯ್ತಾಳೆ. ಸುಬ್ಬಕ್ಕ ಮರಿ ಇಲ್ಲ, ಈ ಕಡೆ ಬಾ. ಮಲ್ಗೆ ಮುಗ್ಬಿಟ್ಟೈತೆ, ಬಿಡ್ತಾವೆ ಇವಾಗಲ್ಲ. ಎಷ್ಟು ಹೇಳೈತಪ್ಪ? ಇದು ಮೊಗ್ಗೆನೆ, ಕೀಳ ಅಂತ ಮೊಗ್ಗೆ ಇವು. ಇವತ್ತಿಂದ ಕೀಳ ಮುಗಿದು. ಮೇಂಟೈನ್ ಮಾಡಿದಿದ್ರೆ ಚೆನ್ನಾಗಿ ಬಿಡ್ತಾ ಇದ್ದ ಕಣಪ್ಪ. ಘಮ ಘಮ ಅಂತವೆ. ಅಪ್ಪ ಪಪ್ಪಾಯ ಗಿಡ ಏನಾಯ್ತಪ್ಪ? ಪಪ್ಪಾಯ ಗಿಡ ಕಿತ್ತಾಕ್ಬಿಟ್ರಾ? ಖುಷಿ ಕಡೆ ಬಾ, ಖುಷಿ ಅಲ್ಲಿ ಗುಂಡಿ ಇದೆ ಬಾ. ಏನ್ ಘಮ ಘಮ ಅಂತೈತೆ ಮಲ್ಗೆ. ಒಂದು ಕಿವಿಲಿ ಸಾರಿ, ಒಂದು ಕಿವಿಲಿ ಒಂದು ತಲೆಯಲ್ಲಿ ಹೊಡ್ಕೊಂಡ್ರೆ ಸಾಕು, ಘಮ ಘಮ ಅಂತದೆ. ಈಸ್ಕೊ ಅಲ್ಲಿ ಖುಷಿ. ಚೇರಾ ಖುಷಿ ಇವಾಗ ಯಾವ್ದೋ ಚೇರ್ ಎತ್ಕೊ ಬಂದ್ಲು. ಅಯ್ಯಪ್ಪ ರೀ, ಅದು ಅವರಿಗೆ ರೂಢಿ ಇರೋದಕ್ಕೆ ಓಕೆ, ನಿಮಗೆ ರೂಢಿ ಇಲ್ಲ ಅದಕ್ಕೆ. ಬನ್ರಿ ಈ ಕಡೆ ತಗೊಳ್ರಿ ಚೇರು. ಇದೆಲ್ಲ ಚಿಗುರಕ್ಕೆ ಇನ್ನು ಮಳೆ ಬೀಳ್ಬೇಕು. ಮಳೆ ಬಿದ್ಮೇಲೆ ಚಿಗುರೆಲ್ಲ ಶುರು ಆಗೋದು. ಎಲ್ಲ ತಿಂಗೆ ಇಷ್ಟಿಷ್ಟು ನಮಗೆ ರಮ್ಯಾಗೆ ಎಲ್ಲ ಬೇಕದಕ್ಕೆ. ಯಪ್ಪ ಇರುವೆ ಆಯ್ತವೇನೋ ಕಣಪ್ಪ, ಇರುವೆ ಅವ ಗೊತ್ತ ಎಲ್ಲ ಅವೆ. ಸಾಕು ಬಿಡ್ರಿ, ಅರ್ಧ ಮರನೇ ಒತ್ತರಿಸ್ಬಿಟ್ರತ್ಲಾಗೆ. ಅದರಲ್ಲ ಏನಿಲ್ಲ, ಒಟ್ಟಲ್ಲಿ ಹೆಲ್ತಿಗೆ ಒಳ್ಳೇದು ಮಾಡ್ಬೇಕು ಅಷ್ಟೇ. ಯಾರಾದರೂ ನಾನೇ ಹೇಳ್ಕೊಡ್ಬೇಕು ಒಂದಿನ ಬೇವಿ ಸೊಪ್ಪು ಮಿಕ್ಸ್ ಮಾಡಿ. ಸಾಕಣಪ್ಪ ಯಾವುದು ಬೇಡ ಬಿಡಪ್ಪ, ಅದು ಹೆಂಗೋ ಬಡಪಾಯಿ ಚಿಗುರು ಕೂತೈತೆ. ಆಯ್ತು ನಡ್ರಿ ಈಗ. ಸಾಕು ಬೇಜಾನ ನೋಡಿ, ಇಷ್ಟು ಸಾಕಾಗಲ್ವಾ? ಇಷ್ಟು ಸೊಪ್ಪು ಅಮ್ಮ ಹಿಂಗೋ ಇರುತ್ತಲ್ಲ ಅಲ್ವಾ? ಸ್ಮೈಲ್ ಕೊಡಪ್ಪ ಒಂದು. ಅಪ್ಪ ಅಲ್ಲಿ ತೋರಿಸ್ಬಿಡ, ಅಲ್ಲಿ ಉದ್ರೋಗೈತೆ. ಆಮೇಲೆ ಏನೋ ಅನ್ಕತ್ತಾರೆ ಅಲ್ಲಿ ಉದ್ರೋಗ್ಬಿಟ್ಟಿದೆ ಅಂತ. ಬಾಯ್ ಮುಚ್ಕೊಳ್ಳಿ, ಬಾಯ್ ಮುಚ್ತಾರೆ. ಫ್ರೆಂಡ್ಸ್ ಇವಾಗ ಅಪ್ಪ ಅಮ್ಮನ ಕರ್ಕೊಂಡು ಹೊರಟ್ವಿ ಇವಾಗ. ಸೊ ಚಪ್ಪಲ್ ಅದು ಆಗುತ್ತಾ ಇಲ್ವಾ? ಮೊನ್ನೆ ಮೆಟ್ರೋ ಅಂತಂದೆ, ಎಲ್ಲಿಟ್ರಿ ಅಂತ ಕೇಳಿದ್ರೆ ಎಲ್ಲಿಟ್ರಿ ಇಲ್ಲ ಐತಿ. ಗ್ರೀನು ನಮ್ಮ ಮನೇಲಿ ಇತ್ತಲ್ಲ, ನನ್ನ ಹತ್ರ ಇತ್ತಲ್ಲ. ನೋಡ್ರಿ ಇದಾಗುತ್ತಾ? ಸೈಜ್ ನೋಡ್ರಿ, ಸೈಜ್ ನೋಡಮ್ಮ. ಅಲ್ಲ ನನ್ನ ಕಾಲು ನಿಮ್ಮ ಕಾಲು ತುಂಡ, ನಮ್ಮದು ಉದ್ದ ಬರುತ್ತೆ. ಅದು ಮುಳ್ಳು ಥರ ಇರುತ್ತಲ್ಲ, ಆಮೇಲೆ ಜಾರಲ್ಲ, ಸ್ಕಿಡ್ ಆಗಲ್ಲ ಇದು ನೆಲ. ಎಲ್ಲ ಕಥ ಇದ್ದೀರಾ? ಅಲ್ಲ ಅದೇನು ಹಾಕೊಂಡು ಓಡಾಡ್ತಾರೋ, ಬೆರಳು ಹಾಕೊಳಕ್ಕೆ ಇದು ಮಾಡ್ತವ್ರೆ. ಅಲ್ಲಿ ಈಗ ಅಪ್ಪ ಅಮ್ಮನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಯಾಕೆಂದರೆ ಅಮ್ಮಗೆ ಹಾಸ್ಪಿಟಲಿಗೆ ತೋರಿಸ್ಬೇಕು, ಆದ್ದರಿಂದ ಕರ್ಕೊಂಡು ಹೋಗ್ತಾ ಇರೋದು. ಬೆಡ್ಶೀಟ್ ಥರ ಪಾ ಚಿಕ್ಕದು ಇಲ್ಲೇ ಇತ್ತು. ನೋಡ್ರಿ ಕರಿ ಮಲ್ಗಿ ಸಿಗ್ಲಿಲ್ಲ. ಇವಳು ಹೊಚ್ಕೋತಾಳೆ, ಬಿಟ್ಟಾಳಲ್ಲ ಖುಷಿ ಹೊಚ್ಕೋತಾಳೆ. ಆಗುತ್ತಮ್ಮ, ಸೀರೆ ಹುಷಾರು. ಅಮ್ಮ ಇವತ್ತೇನು ಗೊತ್ತಾ, ನಡೀರಿ ಹೇಳ್ತೀನಿ. ಅಲ್ವಿನಪ್ಪ ಹಂಗೆ ಕತೆ. ಅಮ್ಮ ಸರಿಯಾಗಿ ಕುತ್ಕೊಳ್ಳಮ್ಮ ನೀಟಾಗಿ. ಇಲ್ಲ ಮುಂದೆ ಏನಾದ್ರು ಕುತ್ಕೋತೀರಾ? ಹೌದಾ? ಬೇಡ ಇಲ್ಲೇ ಕುತ್ಕೊಳ್ಳಿ, ಖುಷಿ ಕೂಸ್ಕೋತೀವಿ. ಹಾಂ
ಮುಂದೆ ಕಂಫರ್ಟಬಲ್ ಆಗಿರ್ತ ಕಣಮ್ಮ. ಓಲಿ ಮನೆ ಯಜಮಾನ ಕೂತ್ಕೊಳ್ಳಿ ಮುಂದೆ ಕಡೆ. ಹೌದಾ? ಓ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕ್ಲೈಮೇಟ್ ಹಿಂಗಿರಬೇಕು ಅದೇನಪ್ಪ, ಸುತ್ತಮುತ್ತ ಕ್ಲೈಮೇಟ್. ನಮ್ಮಪ್ಪ ಇರಲ್ಲ 2 ದಿನ, ಮನೆ ಕಡೆ ಹುಷಾರು. ಹಳ್ಳಿ ಮರ ಎಷ್ಟು ಚೆನ್ನಾಗಿ ಚಿಗುರುತ್ತೈತಲ್ಲ ಏನಪ್ಪ. ಉದ್ರ ಟೈಮಲ್ಲಿ ತಲೆ ಕೆಟ್ಟೋಗ್ಬಿಡ್ತದೆ, ಎಲ್ಲ ಒಣಗೆಲ್ಲ ಫುಲ್ ಎಲ್ಲ ಎಲೆಗಳು ಇಲ್ಲಿ ತನಕ ಬಂದ್ಬಿಡ್ತವೆ. ಹರ್ಕೊಂಡಲ್ಲ, ಅದೇ ಮೇಲೆಲ್ಲ ಬರುತ್ತಾ? ಹೌದಾ? ಹಾಂ ಹಾಂ ಹಾಂ. ಇವಾಗ ಕಾಣಿಸ್ತಲ್ಲ ವಿಡಿಯೋದಲ್ಲಿ ಇದ್ರೆ ಎಷ್ಟು ಚೆನ್ನಾಗಿ ಚಿಗುರುತ್ತೈತೆ. ಇನ್ನು ಮುಂದಿನ ತಿಂಗಳಷ್ಟಲ್ಲಿ ನೀಟಾಗಿ ಹಸಿರು ಬರ್ತದೆ. ಮುಂದಿನ ತಿಂಗಳೇನಾದ್ರು ಬಂದರೆ ಅವಾಗ ತೋರಿಸ್ತೀನಿ. ಸಕ್ಕತ್ತಾಗಿದೆ ಹಳ್ಳಿ ಮರ. ಬರಪ್ಪ. ಸರಿ ಲಕ್ಷ್ಮಿ, ಹುಷಾರು ನಮ್ಮಪ್ಪ ಮನೆ. ತಗೊಂಡೋಗಿ, ಅದೇ ತಗೊಂಡೋಗಿ ಹುಬ್ಳಿಗೆ. ಇನ್ನೊಬ್ಬ ಕರೆ ಸೇಮ್ ನಮ್ಮ ಮನೆ ಹತ್ರ ಅವನಲ್ಲ, ಹಂಗವನೇ ಇವನು. ನಡಿ ಈ ಕಡೆ. ಅದು ನೋಡಿದ್ರೆ ಅಕ್ಕಿ ನಾಯಿಗಳು ನೋಡಿದ್ರೇನೆ ಭಯ ಆಯ್ತದ ನನಗೆ. ಎಲ್ಲಿ ನನ್ನ ಮಗಳು ಎಲ್ಲಿದ್ದಾಳೆ? ನನ್ನ ಮಗಳು, ನನ್ನ ಮುದ್ದೆ ಮಗಳು. ನೀರು ಕುಡ್ಸಾಯ್ತು ನಿನಗೆ, ಇವಾಗ ಮತ್ತೆ ಕೊಡಲ್ಲ. ಹ್ಞೂ ಕುಡಿಸ್ದೆ. ಈ ದಾಹ ಮಾಡ್ತಾಳೆ, ಜರ್ನಿ ಮಾಡಿಬಿಡ್ತಾಳೆ, ನಾಲ್ಗೆ ಹಿಂಗೆ ತೆಗಿತಾಳೆ, ದಾಹ ಒಣಗ್ದಂಗೆ ಆಗುತ್ತೆ. ಈಗ ಬೇಡ, ಮನೆಗೆ ಹೋದ್ಮೇಲೆ ಖುಷಿ, ಅದಕ್ಕೆ ಕುಡಿಸ್ಬಿಟ್ಟೆ. ಖುಷಿ. ಓಕೆ, ಲೆಟ್ಸ್ ಗೋ. ಜೈ ಶ್ರೀರಾಮ್. ನಮ್ಮಮ್ಮ ಹೋಗಿ ಗಣೇಶ ಇದೆ ಅಂತ ಹೂವು ಕಿತ್ಕೊಂಡೈತೆ. ಗಣೇಶ ಗಮ್ ಬಿಟ್ಕೊಂಡು ಇದಾಗ್ಬಿಟ್ಟಿದೆ, ತರಬೇಕು, ಒಂದು ಬೇರೆದು ಹಾಕ್ಬೇಕು. ನೀ ಬೆಂಗಳೂರು ಕಡೆಗೆ ಫ್ರೆಂಡ್ಸ್. ಟೈಮ್ ಎಷ್ಟು ರೀ? 6:28, 6:30 ಅನ್ಕೊಳ್ಳೋಣ ಅಲ್ವಾ? ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಾ? ಇವಾಗ 6:30 ಅಂದರೆ 8:30, 2 hours ಅಂದರೆ ಅಲ್ಲ. 8:30 ರೀಚ್ ಆಗ್ತೀವಿ ಫ್ರೆಂಡ್ಸ್. ಹಾಯ್ ಪರಿ. ಇವಾಗ ನೋಡ್ರಿ ಅಲ್ಲಿ ಒಂಚೂರು ಆಯಿಸ್ಬಿಟ್ಲಾ, ಹೊಗ್ಲೋದಳ ಅಂತಾಳೆ. ಫ್ರೆಂಡ್ಸ್, ಮನೆಗೆ ಬಂದು ಇವಾಗ ರೈಸ್ ಕೆಟ್ಟಿದ್ದೀನಿ, ಹಾಗೆ ಇಟ್ಕೊರೆ ಸಾರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೊಟ್ಟೆ ಹೊಡೆದ್ಬಿಟ್ಟು ಇದಕ್ಕೆ ಹಾಕೋಣ ಅಂದ್ಕೊಂಡೆ, ಅದ್ರ ಸೋಮು ತಿನ್ನಲ್ಲ. ಆಮೇಲೆ ಜ್ಞಾಪಕ ಬಂತು ನನಗೆ, ಅಯ್ಯಯ್ಯೋ ಅಂದ್ಕೊಂಡು ಸಪ್ರೇಟಾಗಿ ಮೊಟ್ಟೆ ಬೇಯಿಸೋಣ ಅಂತ ಅಂದ್ಕೊಂಡೆ. ರೈಸ್ ಆಯಿತು, ಫಸ್ಟ್ ರೈಸ್ ಕಿಟ್ಬಿಟ್ಟೆ. ಇಟ್ಟಕ್ಕಂತ ಹೇಳ್ಬಿಟ್ಟು, ಅಲ್ಲ ಸಾರಿ, ಪಟ ಪಟ ಅಂತ ಹೇಳಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇವಾಗ ಮಸಾಲೆ ರುಬ್ಬಿಟ್ಟಿದ್ದೀನಿ. ಹಾಂ ಸಾರಿ, ಮಸಾಲೆ ರುಬ್ಬಿಟ್ಟಿದೆ, ಪಟ್ ಪಟ್ ಅಂತ ಆಯಿತು. ಇವಾಗ ಈ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡ್ತೀನಿ. ಓಕೆ, ಸಾಂಬಾರು ಕುದೀತಾ ಇದೆ. ಆಮೇಲೆ ಒಂದು ಸ್ವಲ್ಪ ಸಾಂಬಾರನ್ನ ಸೊಮ್ಮಿಗೆ ಎತ್ತಿಟ್ಬಿಟ್ಟು ಆಮೇಲೆ ಮೊಟ್ಟೆ ಹೊಡೆದು ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಖುಷಿಮಾ, ಸಾಕು ಖುಷಿ ಇರೋದೆ, ನಿನ್ನ ಬಾಡಿ ಸಾಕಣ ಖುಷಿ. ಕೂಸು ಕಸ ನೋಡು, ಗೇ ಸೊಪ್ಪೆಲ್ಲ ಕಿತ್ತಾಕ್ತಾವಳೆ. ನಾನು ಇದು ಏನಪ್ಪ ಅನ್ಕೋತಾ ಇದ್ದೀನಿ. ಇದೆಲ್ಲ ನೀಟಾಗಿ ಎತ್ತಿಡಬೇಕು. ಅಮ್ಮ ಬಟ್ಟೆ, ಅಮ್ಮ ಬಟ್ಟೆ, ಅಮ್ಮ ಬಟ್ಟೆ, ಅಮ್ಮ ಬಟ್ಟೆ ಎತ್ತಿಡೋದು. ಓಕೆ, ಇನ್ನು ಅಡುಗೆ ಆಗಿದೆ, ಊಟ ಕೊಡ್ತೀನಿ. ಸೊ ಇಷ್ಟೇ ಇವತ್ತಿನ ಬ್ಲಾಗ್. ಬೆಳಗ್ಗೆಯಿಂದ ಸಂಜೆವರೆಗೂ ಇದಾಯಿತು ಬ್ಲಾಗ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಂಡ್ ಮಾಡ್ತೀನಿ ಇಲ್ಲಿಗೆ ಬ್ಲಾಗ್ನ. ನಮಗಂತೂ ಊಟ ಮಾಡೋ ಥರನೂ ಇಲ್ಲ, ಜಸ್ಟ್ ಅಪ್ಪಂಗೆ ಅಮ್ಮಗೆ ಸೋಮು ಲೈಟಾಗಿ ಊಟ ಮಾಡ್ತಾರೆ. ಖುಷಿವಂತೂ ಊಟ ಮಾಡಿಲ್ಲ ಇವತ್ತು, ಫುಲ್ ಆಟ ಆಡೋದ್ರಲ್ಲಿ ಕಾಲ ಕಳೆದವಳೆ, ಅದಕ್ಕೋಸ್ಕರ. ಸೊ ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.